ಎಲ್ಲಿಗೆ ಅಂತ ಗೊತ್ತಿಲ್ಲ, ಹೋಗ್ತಿದೆ ಗೈಸ್. ಇಶಾ ಫೌಂಡೇಶನ್. ಇಶಾ ಫೌಂಡೇಶನ್ ಅಂತೆ ಗೈಸ್, ಅಲ್ಲಿ ಹೋಗ್ತಿದೆ ಈಗ. ಚಲೋ. ಎಕ್ಸೈಟ್ಮೆಂಟ್ ಇಲ್ಲ, ಅಲ್ಲಿ ಇಷ್ಟು ದೂರ ಬಂದು ಸುಸ್ತೆ ಆಗಿದ್ದಾರೆ. ಎಕ್ಸೈಟ್ಮೆಂಟ್ ಇಲ್ಲ. ಸೊ ಗೈಸ್ ಫೈನಲಿ ಎತ್ತಿದ್ವಿ. ರೋಡ್ ಅಂತೂ ಸಾಕಾಗೈತೆ ಗೈಸ್. ಕ್ರೇಜಿ ಮಗ. ಹೋಗ್ತೀರಾ? 2 ನಿಮಿಷ ಸುಮ್ಮನೆ ನೋಡಿದ್ರೆ ಸೈಲೆಂಟ್ ಆಗಿ ಬಿಡ್ಬೇಕು. ನಾವೀಗ 3 ಜನ ಅಲ್ಲಿ ಟಾಪಿಗೆ ಹತ್ತಬೇಕೀಗ. ತೋರಿಸ್ತೇವೆ ಹೇಗೆ ಹತ್ತಿದೆ ಅಂತ. ಟ್ರಕ್ಕಿಂಗ್ ಮಾಡ್ಲಿಕ್ಕೆ ಫೈರ್ ಇನ್ ದ ಮೌಂಟೇನ್, ರನ್ ರನ್ ರನ್. ಕೂನಿತ್ತ ಚಪ್ಪಲ್ ನೋಡಿ ಅವರು. ಸೊ ಗೈಸ್ ಇಲ್ಲಿ ಶಿವ ಇವಾಗಲೇ ಕಾಣ್ತಿದ್ದಾರೆ. ಇಲ್ಲಿ ಕ್ರೇಜಿ ವ್ಯೂ ಇದೆ ಗೈಸ್. ಇಲ್ಲೇ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು, ಈಗ ಹೊಟ್ಟೆ ಪೂಜೆ. ಸೊ ಗೈಸ್ ಇಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ದನಗಳಿದ್ದಾವೆ. ಇದು ಒಂಗೋಲೆ ಅಂತ. ಇದು ಆಂಧ್ರ ಪ್ರದೇಶದಿಂದ ತಂದಿದ್ದಾರೆ ಗೈಸ್ ಈ ದನನ ನೋಡಿ. ಹಾಗೇನೆ ಇಲ್ಲಿ ನೋಡಿ ದೊಡ್ಡ ಕೊಂಬುದು ಅಂತ ಉಂಟು. ಇದರ ಹೆಸರು ಬಂದ್ಬಿಟ್ಟು ಕಾಂಕ್ರೇಜ್ ಅಂತ. ಇದನ್ನು ಗುಜರಾತಿಂದ ತಂದಿದ್ದಾರೆ ಗೈಸ್ ನೋಡಿ. ದನ ಸ್ವಲ್ಪ ಹೊತ್ತಲ್ಲಿ ಲೈಟ್ ಶೋ ಶುರು ಆಗ್ತದೆ. ಹಾಗೆ ನಾವು ನೈಟ್ ಆಗುವಾಗ ಬಂದದ್ದು ಕರೆಕ್ಟ್ 6 ಗಂಟೆಗೆ ನಾವು ಇಲ್ಲಿಗೆ ರೀಚ್ ಆಗಿದ್ದೇವೆ. ಮತ್ತು ಹೊಟ್ಟೆ ಪೂಜೆ ಎಲ್ಲ ಮಾಡಿ ಈಗ ಒಂದು ಕೂತದ್ದು. ಲೊಕೇಶನ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ. ಇದು ಈಶಾ ಫೌಂಡೇಶನ್ ಅಂತ ಬರ್ಬೋದು, ಬೆಂಗಳೂರಲ್ಲೇ ಇರೋದು ಗೈಸ್. ಮ್ಯೂಸಿಕ್ ಎಲ್ಲ ಸ್ಟಾರ್ಟ್ ಆಗಿದೆ ಈಗ, ಎಲ್ಲರೂ ಕೂತಿದ್ದಾರೆ ಇಲ್ಲಿ. ಅನುಭವಿಸುತ್ತಿದ್ದ ಈ ಭಾವ ಲೈಟಿಂಗ್ ಶುರು ಆಗಿದೆ ಈಗ. ಕ್ರೇಜಿ ಆಗಿದೆ ಗಾಯ್ಸ್. Over 15,000 years ago, a being appeared
in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. guys. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi. ಗೈಸ್ ಎಲ್ಲರ ಕೈಯಲ್ಲಿ ಕೂಡ ಫೋನೇ ಇರುತ್ತೆ ಗೈಸ್. ಇಲ್ಲೊಂದು 2-3 ಸಾವಿರ ಜನರಿರೋರು ಗೈಸ್. ನಾವು ಫ್ರಂಟ್ ಅಲ್ಲಿ ಇದ್ದೇವೆ, ಬ್ಯಾಕ್ ಸೈಡ್ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ ಗೈಸ್.